ದೇಶಾದ್ಯಂತ ಕಾಡ್ತಾ ಇರುವಂತಹ ಗ್ಯಾಸ್ ಟ್ರಬಲ್ ವಿಧಾನ ಪರಿಷತ್ನಲ್ಲೂ ಕೂಡ ಸದ್ದು ಮಾಡಿದೆ. ಶೂನ್ಯ ವೇಳೆಯಲ್ಲಿ ಶಾಸಕ ನಾಗರಾಜ್ ಯಾದವ್ ಎಂಎಲ್ಸಿ ನಾಗರಾಜ್ ಯಾದವ್ ಈ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಸಿಲಿಂಡರ್ ಅಭಾವ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಆಸ್ಪತ್ರೆ, ಹಾಸ್ಟೆಲ್, ವಸತಿ ಶಾಲೆಗಳಿಗೆ ಸಿಲಿಂಡರ್ಗಳನ್ನ ಕೊಡ್ತೀವಿ. ಸದ್ಯಕ್ಕೆ ಸಮಸ್ಯೆ ಇದೆ, ಒಂದು ವಾರ ಆದ್ಮೇಲೆ ಸರಿ ಹೋಗುತ್ತೆ. ತೀರಾ ಅವಶ್ಯಕತೆ ಇರುವಂತಹ ಕಡೆಗಳಲ್ಲಿ ಸಿಲಿಂಡರ್ಗಳನ್ನ ನೀಡ್ತೀವಿ. ಹೋಟೆಲ್ ಮಾಲೀಕರು ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕು. ಗ್ಯಾಸ್ ಕಾಳಸಂತೆ ಮಾರಾಟ ಮಾಡದಂತೆ ಕ್ರಮವನ್ನ ಕೈಗೊಂಡಿದ್ದೇವೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕರ ಪ್ರಶ್ನೆಗೆ ಸಚಿವ ಕೆಎಚ್ ಮುನಿಯಪ್ಪ ಉತ್ತರವನ್ನ ಕೊಟ್ಟಿದ್ದಾರೆ. ನಾಗರಾಜ್ ಯಾದವ್ ಎಂಎಲ್ಸಿ ಅವರು ಪ್ರಶ್ನೆಯನ್ನ ಮಾಡ್ತಾರೆ, ಅದಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ವಿಧಾನ ಪರಿಷತ್ನಲ್ಲಿ ಉತ್ತರವನ್ನ ನೀಡಿದ್ದಾರೆ. ಹಲವಾರು ನಾಗರಿಕರು ಹೋಟೆಲ್ ಮತ್ತು ಇಂದಿರಾ ಕ್ಯಾಂಟೀನ್ಗಳಲ್ಲಿ ನೀಡುವ ಊಟದ ಮೇಲೆ ಅವಲಂಬಿತರಾಗಿರುವುದರಿಂದ ಈ ಕುರಿತು ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ರಾಜ್ಯದಲ್ಲಿ ವಾಣಿಜ್ಯ ಸಿಲಿಂಡರ್ ಕೊರತೆ ಆಗದಂತೆ ಮತ್ತು ಕಾಳಸಂತೆಯಲ್ಲಿ LPG ಮಾರಾಟ ಮಾಡುವುದನ್ನು ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಲು ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರನ್ನು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ಧನ್ಯವಾದಗಳು ಸರ್. ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯ ಅಂತ ರೇವಾಣ್ ಡಿಸೋಜ ಅವರು ಮತ್ತು ನಾಗರಾಜ್ ಅವರ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಆಯಿಲ್ ಕಂಪನೀಸನ್ನು ಕರೆಸಿ ಮತ್ತೆ ಮೀಟಿಂಗ್ ನಾನು ಮತ್ತು ನಮ್ಮ ಸೆಕ್ರೆಟರಿ ಕಮಿಷನರು ಮಾಡಿದ್ದೇವೆ. ಹಾಸ್ಪಿಟ್ಲ್ಗೆ, ಹಾಸ್ಟೆಲ್ಗೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ, ಈ ಹಾಸ್ಪಿಟ್ಲ್ಗೆ ಆಗುವಂಥ ಊಟ ತಯಾರು ಮಾಡೋ ಸ್ಥಳದಲ್ಲಿ ಎಸೆನ್ಷಿಯಲ್ ಇರುವಂಥವು ಒಂದು 5-6 ಐಟಮ್ ಏನಿವೆ ಅವೆಲ್ಲಕ್ಕೂ ಕೂಡ ಕಮರ್ಷಿಯಲನ್ನು ಕೊಡ್ತೇವೆ. ಈಗ ತಕ್ಷಣಕ್ಕಿದು ತೊಂದರೆ ಇದೆ. 1 ವಾರದ ಮೇಲೆ ಬಹುತೇಕ ವಾತಾವರಣ ಸರಿ ಹೋಗ್ತದೆ. ಇವೆಲ್ಲ ಕೂಡ ಸರಳವಾಗಿ ಬಯಸಲಾಗ್ತವೆ. ಈಗ ಸದ್ಯಕ್ಕೆ ಏನಾಗಿದೆ, ಸಡನ್ನಾಗಿ ನಿಂತಿರೋದು ನಿನ್ನೆ ಸಂಪೂರ್ಣವಾಗಿ ನಾನು ವಿವರವಾಗಿ ಕೊಟ್ಟಿದ್ದೀನಿ. ಆದರೂ ಕೂಡ ಕೆಲವು ವಿಷಯದಲ್ಲಿ ಮಾನ್ಯ ಸದಸ್ಯರು ಎರಡೂ ಕಡೆ ಮಾತಾಡಿದರು. ಕಮರ್ಷಿಯಲನ್ನು ಎಷ್ಟು ಸಾಧ್ಯವಾಗ್ತದೋ ಅಷ್ಟನ್ನು ಕೊಡಲೇಬೇಕಾಗ್ತದೆ ಅಂತ ಹೇಳಿದ್ದಾರೆ. ಎಲ್ಲಿ ತೀರಾ ಅವಶ್ಯಕತೆ ಇದೆ ಹೋಟ್ಲವ್ರಿಗೆ ನಾನು ಸಲಹೆ ಮಾಡಿದ್ದೀನಿ, ಸದ್ಯಕ್ಕೆ 1 ವಾರ 10 ದಿನ ನೀವು ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಉಪಯೋಗಿಸಿ ತೀರಾ ಅವಶ್ಯಕತೆ ಇರುವಷ್ಟು ತಯಾರು ಮಾಡಿ. ಮತ್ತು ಈಗ ತಕ್ಷಣಕ್ಕೆ ನಾವು ತೀರಾ ಅವಶ್ಯಕತೆ ಇರುವಂಥ ಹಾಸ್ಪಿಟ್ಲ್ ಆಗ್ಬೋದು, ಹಾಸ್ಟೆಲ್ ಆಗ್ಬೋದು, ರೆಸಿಡೆನ್ಷಿಯಲ್ ಸ್ಕೂಲ್ ಆಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್, ಈಗ ಹಾಸ್ಪಿಟ್ಲ್ಗೆ ಫುಡ್ಡನ್ನು ತಯಾರು ಮಾಡಬೇಕಾಗ್ತದೆ. ಅದಕ್ಕೆಲ್ಲ ಕೂಡ ವ್ಯವಸ್ಥಿತವಾಗಿ ಕಮರ್ಷಿಯಲ್ ಸಿಲಿಂಡರನ್ನು ನಾವು ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಕೂಡ ಸದನ ಕೇಳ್ತಾ ಇದ್ದೀನಿ. ಹೋಟೆಲ್ಸ್ ಅವರು ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕು, ಅನಿವಾರ್ಯವಾಗಿದೆ. ಅಲ್ಲಿ ಎಲೆಕ್ಟ್ರಿಕನ್ನು ಉಪಯೋಗಿಸ್ಕೊಂಡು ಸದ್ಯಕ್ಕೆ 1 ವಾರ 10 ದಿನ ಸುಧಾರಿಸಿದರೆ ಅಷ್ಟೊತ್ತಿಗೆಲ್ಲ ಸಲೀಸಾಗಿ ಪರಿಹಾರ ಆಗ್ತದೆ. ಸೂಚನೆ ಇದೆ. ಈಗಾಗಲೇ 2 ಹಡಗು ಬಂದಿರೋದ್ರ ಜೊತೆಗೆ ಇನ್ನು 10ರಿಂದ 12 ಹಡಗು ಆ ಭಾಗದಿಂದ ಬರೋ ಸೂಚನೆ ಇದೆ. ಅದು ನಾನು ಆಶ್ವಾಸನೆ ಕೊಡೋದಿಲ್ಲ, ಯಾಕಂದರೆ ಹಡಗು ಪ್ರಾರಂಭ ಆದಮೇಲೆ ನಾನು ಮತ್ತೊಮ್ಮೆ ಹೌಸ್ಗೆ ಹೇಳ್ತೀನಿ. ನಾನು ಈಗ 2 ಹಡಗು ಬರ್ತಾ ಇರೋದನ್ನು ಸ್ವಲ್ಪ ಸುಧಾರಣೆ ಮಾಡ್ತದೆ. ಅಲ್ಲಿ 10-12 ಹಡಗು ಪ್ರಾರಂಭ ಆಗಿಬಿಟ್ರೆ ಇಲ್ಲಿ ನಾವು ಇದರ ವ್ಯವಸ್ಥೆ ಮಾಡೋದಕ್ಕೆ ಏರ್ಪಾಟುಗಳು ಮಾಡಿಕೊಳ್ಳೋದಕ್ಕೂ ಕೂಡ ಈಗ ಸೂಚನೆ ಕೊಟ್ಟಿದ್ದೀವಿ. ತಮ್ಮ ಮುಖಾಂತರ, ಸಭಾಪತಿಗಳ ಮುಖಾಂತರ ನಾನು ಡೆಪ್ಟಿ ಕಮಿಷನರ್ಸ್ ಈಗಾಗಲೇ ಆದೇಶ ಕೊಟ್ಟಿದ್ದೀವಿ. ಎಸೆನ್ಷಿಯಲ್ ಕಮ್ಯುನಿಟೀಸ್ ಆಕ್ಟ್ ಪ್ರಕಾರ ಆಕ್ಷನ್ ತಗೊಳುತ್ತೆ. ಕೆಲವರು ಪ್ರಸ್ತಾಪ ಮಾಡಿದರು, ರೋಡಲ್ಲಿ ಸಿಲಿಂಡರ್ನ ಡಬಲ್ ಬೆಲೆಗೆ ಮಾರ್ತಾರೆ ಅಂತ. ಕಮಿಷನರ್ ಕೂಡ ಈಗಾಗಲೇ ನಾವು ಪೊಲೀಸ್ ಕಮಿಷನರ್ ಕೂಡ DGP ಅವ್ರಿಗೂ ಕೂಡ ಹೇಳಿದ್ದೇವೆ. ತಕ್ಷಣ ಇದರ ಮೇಲೆ ವಾಚ್ ಮಾಡಬೇಕು ಮತ್ತು ಇದನ್ನು ಯಾವುದೇ ಕಾರಣದಲ್ಲಿ ಈ ರೀತಿ ಕಾಳಸಂತೆಗೆ ಹೋಗಬಾರ್ದು ಸಿಲಿಂಡರ್ಸ್ ಅನ್ನೋ ವಿಷಯವನ್ನು ವಿವರವಾಗಿ ನಾವು ಹೇಳಿದ್ದೇವೆ. ಆದ್ದರಿಂದ ನಾನು ಮಾನ್ಯ ಸದಸ್ಯರಿಗೆ ಹೇಳ್ತಾ ಇದ್ದೀನಿ, ಕಮರ್ಷಿಯಲ್ ಸಿಲಿಂಡರ್ಸು ಹೋಟೆಲ್ಸ್ಗೆ ಇನ್ನೊಂದು 1 ವಾರ 10 ದಿನ ಕಷ್ಟ ಆಗ್ತದೆ. ಸ್ಟಾಕ್ ಇಲ್ಲ ಇವತ್ತು, ಅದಕ್ಕೆ ಸ್ಟಾಕ್ ಇದ್ರೆ ಸ್ವಲ್ಪ 20-25% ಕೊಡೋಕ್ಕಾಗ್ತದೆ. ಅವ್ರು ಹೇಳಿದ್ರು ಸ್ಟಾಕಲ್ಲಿ
ತೀರಾ ಅವಶ್ಯಕತೆ ಇರುವಂಥ ವಿಷಯಗಳೇನಿದೆ ಅವಕ್ಕೆ ನಾವು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ, ಅದು ಕೊಡ್ತಾನೂ ಇದೆ. ಇವತ್ತಿನಿಂದ ಹಾಸ್ಟೆಲ್ಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅವೆಲ್ಲಕ್ಕೂ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಆಟೋಗಳಿಗೆ, ಈಗ ಬೆಂಗಳೂರಲ್ಲಿ ಆಟೋಗಳ ವಿಷಯದಲ್ಲಿ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ. ಮೊನ್ನೆ ಡಿಸೋಜ್ ಅವರು ಇದರಲ್ಲಿ ಕೇಳಿದ್ದಾರೆ, ಇಲ್ಲಿ ನಮ್ಮ ಮಂಗಳೂರು ಕಡೆ, ಅಲ್ಲಿ ಕೂಡ ಎಲ್ಲಿ ಆಟೋ ಗ್ಯಾಸ್ ಉಪಯೋಗಿಸುವಂತಿದ್ದಾರೆ ಅಲ್ಲಿ ಕೊಡೋದಕ್ಕೆ ನಾನು ಸೂಚನೆ ಕೊಡ್ತೀನಿ. ಯಾಕಂದರೆ ಬೆಂಗಳೂರಲ್ಲಿ ಕೊಡೋಕ್ಕೆ ಮಾಡಿದೆ. ಟ್ಯಾಕ್ಸ್ ವಿಷಯದಲ್ಲಿ ನಾನು ಪರಿಶೀಲನೆ ಮಾಡಿ ಹೇಳ್ತೀನಿ. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಟ್ಯಾಕ್ಸು ಇದೆಲ್ಲ ಕೂಡ ಕೇಂದ್ರ ಸರ್ಕಾರದಿಂದ ಹಾಕ್ತಾರೆ. ಒಂದು ವೇಳೆ 55% ಸರ್ಕಾರ ಹಾಕಿದೆ ಅನ್ನೋ ವಿಷಯಕ್ಕೆ ನನ್ನ ಹತ್ರ ರೆಡಿ ಉತ್ತರ ಇಲ್ಲ. ನಾಳೆ ತಿಳಿದು ನಾನು ಕರೆಕ್ಟಾಗಿ ಯಾವ್ಯಾವ ಟ್ಯಾಕ್ಸು ಯಾರ್ಯಾರು ಎಲ್ಲೆಲ್ಲಿ ಹಾಕ್ತಾ ಇದ್ದಾರೆ ರಾಜ್ಯದ್ದು ಅನ್ನೋದನ್ನು ನಾನು ಸಭಾಪತಿಗಳಿಗೆ ತಿಳಿಸ್ತೇನೆ. ವಿಧಾನ ಪರಿಷತ್ನಲ್ಲೇ ಆದಂತಹ ಚರ್ಚೆಯ ಸಂದರ್ಭದಲ್ಲಿ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರ ಉತ್ತರವನ್ನ ಗಮನಿಸಿದ್ರಿ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಸದ್ಯಕ್ಕಂತೂ ಈ ಸಮಸ್ಯೆ ಪರಿಹಾರ ಇಲ್ಲ. ಇನ್ನೂ 10 ದಿನಗಳ ಕಾಲ ಈ ಸಮಸ್ಯೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸದ್ಯ ಇರುವಂತಹ ಸ್ಟಾಕ್ ಅನ್ನ ಸರ್ಕಾರ ನಾವು ಯಾವ ರೀತಿ ಬಳಕೆ ಮಾಡ್ತೀವಿ ಅನ್ನೋದನ್ನ ಹೇಳಿದೆ. ಆದ್ಯತೆ ಯಾರಿಗೆ? ವಸತಿ ಶಾಲೆಗಳು, ಆಸ್ಪತ್ರೆ, ಜೊತೆಗೆ ಹಾಸ್ಟೆಲ್ಗಳು ಎಲ್ಲಿ ಅಗತ್ಯವಾಗಿ ವ್ಯವಸ್ಥೆ ಮಾಡಬೇಕಾಗಿದೆಯೋ ಅವುಗಳನ್ನ ಪ್ರಯಾರಿಟಿಯಾಗಿ ತೆಗೆದುಕೊಳ್ಳುವುದಕ್ಕೆ ಸರ್ಕಾರ ಮುಂದಾಗಿದೆ. ಇರುವಂತಹ LPG ಸಿಲಿಂಡರ್ಗಳನ್ನ ಮೊದಲಿಗೆ ಆದ್ಯತೆಯ ಮೇರೆಗೆ ಅಲ್ಲಿಗೆ ಹಂಚಿಕೆ ಮಾಡುವುದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಇನ್ನು ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಹೋಟೆಲ್ಗಳಿಗೆ ದೊಡ್ಡ ಮಟ್ಟದ ಹೊಡೆತವನ್ನ ಕೊಡ್ತಾ ಇವೆ. 15ರಿಂದ 20% ಹಲವು ನಗರಗಳಲ್ಲಿ ಇನ್ಕ್ಲೂಡಿಂಗ್ ಬೆಂಗಳೂರು ಹೋಟೆಲ್ನಲ್ಲಿ ವ್ಯವಹಾರಗಳು ಸ್ಥಗಿತವಾಗಿದ್ದಾವೆ. ಆಹಾರ ರೆಡಿ ಮಾಡುವಂತಹ ಪ್ರಕ್ರಿಯೆ ಸ್ಥಗಿತವಾಗಿದ್ದಾವೆ. ಕೆಲವು ಹೋಟೆಲ್ಗಳು ಕ್ಲೋಸ್ ಆಗಿದ್ದಾವೆ. ಸಚಿವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಹೋಟೆಲ್ ಮಾಲೀಕರ ಬಳಿಯಲ್ಲಿ, ಇನ್ನೂ 1 ವಾರ ನೀವು ತಾಳ್ಮೆಯಿಂದ ಕಾಯಬೇಕು. ಅಂದ್ರೆ ಇನ್ನೂ 1 ವಾರ 10 ದಿನಗಳ ಕಾಲ ಈ ಸಮಸ್ಯೆ ಇದೇ ರೀತಿ ಗಂಭೀರವಾಗಿ ಇರುವಂತಹ ಸಾಧ್ಯತೆ ಇದೆ. ಮತ್ತು ಒಂದು ವಿಚಾರವನ್ನ ಸಚಿವರು ಮೆನ್ಷನ್ ಮಾಡಿದ್ರು, 12 ಹಡಗುಗಳು ಆ ಹಾರ್ಮುಜ್ ಜಲಸಂಧಿಯ ಮೂಲಕ ಹೊರಟಿದ್ದಾವೆ. ಬಟ್ ಅವುಗಳ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಅವು ಹೊರಟು ಬಂದಂತಹ ನಂತರದಲ್ಲಷ್ಟೇ ನಮಗೆ ಅದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಗೋದು. ಹಾಗಾಗಿ ಆ ಬಗ್ಗೆ ನಿಖರ ಮಾಹಿತಿ ಸಿಕ್ಕಂತಹ ನಂತರ ಸೇಫ್ ಜಾಗಕ್ಕೆ ಅವು ಬಂದು ತಮ್ಮ ಪ್ರಯಾಣವನ್ನ ಭಾರತದತ್ತ ಕಂಟಿನ್ಯೂ ಮಾಡಿದ ನಂತರ ಆ ನಂತರ ಸದನದಲ್ಲಿ ಈ ವಿಚಾರದ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ಈ ಬಗ್ಗೆ ಯಾವುದೇ ಆಶ್ವಾಸನೆಯನ್ನ ಕೊಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅಲ್ಲಿಗೆ ಇಡೀ ರಾಜ್ಯದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ, ಇನ್ಕ್ಲೂಡಿಂಗ್ ಇಡೀ ದೇಶದಲ್ಲಿ ಸಮಸ್ಯೆ ಆಗ್ತಾ ಇದೆ, ಅದರಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. ಸದ್ಯ ಇರುವಂತಹ ಸಿಲಿಂಡರ್ಗಳನ್ನ ಗಮನದಲ್ಲಿಟ್ಕೊಂಡು ಪ್ರಯಾರಿಟಿ ಮೇಲೆ ಯಾರಿಗೆ ಹಂಚಿಕೆ ಮಾಡಬೇಕು, LPGಗಿಂತಾನು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಗೃಹ ಬಳಕೆಯ ಗ್ಯಾಸ್ ಟ್ರಬಲ್ಗಿಂತಾನು ದೊಡ್ಡ ಮಟ್ಟದಲ್ಲಿ ಟ್ರಬಲ್ ಆಗಿರೋದು ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಹಂಚಿಕೆಯಲ್ಲಿ. ಹೋಟೆಲ್ಗಳಿಗೆ ದೊಡ್ಡ ಮಟ್ಟದ ಸಮಸ್ಯೆ ಎದುರಾಗಿದೆ. ಬಟ್ ಅವುಗಳನ್ನ ನೀಡುವಂತಹ ಟೈಮ್ನಲ್ಲಿ ಪ್ರಯಾರಿಟಿ ಮೇಲೆ ಆಸ್ಪತ್ರೆಗಳು, ಶಾಲೆಗಳು, ವಸತಿ ಶಾಲೆಗಳು ಅವುಗಳನ್ನ ನಾವು ಆದ್ಯತೆಯ ಮೇರೆಗೆ ತೆಗೆದುಕೊಳ್ತೀವಿ. ಅವರಿಗೆ ಸಿಲಿಂಡರ್ಗಳನ್ನ ಆರಂಭದಲ್ಲಿ ಹಂಚಿಕೆ ಮಾಡಲಾಗುತ್ತೆ. ಹೋಟೆಲ್ನವರು ಇನ್ನೂ 1 ವಾರಗಳ ಕಾಲ ಕಾಯಬೇಕು ಅನ್ನುವಂಥ ಮನವಿಯನ್ನ ಸಚಿವ KH ಮುನಿಯಪ್ಪ ಮಾಡಿದ್ದಾರೆ. ಅಲ್ಲಿಗೆ ಸಮಸ್ಯೆ ಸದ್ಯಕ್ಕಂತೂ ಸಂಪೂರ್ಣವಾಗಿ ಬಗೆಹರಿಯೋದಿಲ್ಲ, ಸಂಕಷ್ಟದ ದಿನಗಳು ಇನ್ನೂ ಕೂಡ ಇದ್ದಾವೆ ಅನ್ನೋದು ಸಚಿವರ ಮಾತಿನಿಂದಲೇ ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.